ನಾನು ಒಂದಷ್ಟು ಘಟನೆಗಳನ್ನ ನಿಮಗೆ ಹೇಳ್ತೀನಿ. ಇದರಲ್ಲಿ ಇದು ಕಲ್ತ್ಕೊಳ್ಳೋದಿದೆ, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು. ನಾನು ಈ ಒಂದು ಟ್ರಾನ್ಸಿಷನಲ್ಲಿದ್ದಾಗ ಏನಾಯಿತು, ಕೆಲವು ವಿಚಾರಗಳು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಗೋಪ್ಯವಾಗಿಡತಕ್ಕಂಥದ್ದೆಲ್ಲ ಹೊರಗಡೆ ಹೊರಟಾಯಿತು. ಬೇಡದವ್ರಿಗೆಲ್ಲ ಹೋಗಿ ಅದೊಂಥರ ಅಸಹ್ಯ ಆಗಿಬಿಟ್ಟು ಪಕ್ಕದ ಮನೆಯವ್ರು ಬಂದು ನನ್ನನ್ನು ಹೊಡೆಯೋಕ್ಕೆ ಬಂದಿದ್ದಾರೆ. ಯಾಕೆ ನಾನೇನು ಪಾಪ ಮಾಡಿದ್ನೇನ್ರಿ? ಏನೂ ಮಾಡಿಲ್ಲ. ನನ್ನ ಐಡೆಂಟಿಟಿ ನಾನು ಬಾಯಿ ಮುಚ್ಕೊಂಡು ನನ್ನ ಮನೆಯಲ್ಲಿ ನಾನು ಊಟ ಮಾಡ್ಕೊಂಡು ನನ್ನ ದುಡ್ಡನ್ನು ನಾನು ತೊಗೊಂಡು ನಾನು ನೆಮ್ಮದಿಯಾಗಿ ಕೂತ್ಕೊಂಡಿದ್ದೀನಿ. ನಾನು ಯಾರಿಗೂ ಕಷ್ಟ ಕೊಟ್ಟಿಲ್ಲಪ್ಪ. ಬಂದು ಪಕ್ಕದ ಮನೆಯವ್ರು ಕರ್ಕೊಂಬಂದು ನನಗಿಷ್ಟ ಆಗಲ್ಲ ಇವ್ರನ್ನ ಹೊರಗೆ ಹಾಕು ಅಂಥೇಳಿ ಯಾವನ ಹೊಡೆಯೋಕ್ಕೆ ಬಂದು ನನ್ನನ್ನು ಬೈದು ಇವೆಲ್ಲ ಆಗಿ ನನಗೆ ಇಷ್ಟು ಕಷ್ಟಪಟ್ಟು ನಾವು ಇಷ್ಟೆಲ್ಲ ಓದಿ ಮಾಡಿ ಒಂದು ಲೆವೆಲಿಗೆ ಹೋಗಿದ್ದೀವಿ. ಇವ್ರನ್ನೂ ಕರ್ಕೊಂಡೋಗಿ ಅಲ್ಲಿ ಸಾಕಿದ್ದೀವಿ. ಕರ್ಕೊಂಡೋಗಿರೋದು ನಾನು, ದುಡ್ದಿರೋದು ನಾನು, ಎಲ್ಲವೂ ನಾನೇ ಅಲ್ವಾ? ಈ ಒಂದು ವಿಚಾರದಲ್ಲಿ ಇವ್ರು ಬಂದು ಈ ಥರ ಒಂದು ಬಿಹೇವ್ ಮಾಡಿಬಿಟ್ಟಾಗ ಅವು ಹೆಲ್ಪ್ಲೆಸ್ ಸಿಚುವೇಶನು. ನಾವು ಸೈಕ್ಯಾಟ್ರಿಸ್ಟು ಕರೆದ್ವಿ, ಕೌನ್ಸಿಲಿಂಗು ಕೊಟ್ವಿ, ಯಾವುದೂ ಕೇಳಲಿಲ್ಲ. ನಿಮ್ಮ ಹಕ್ಕು ನಿಮಗೆ, ನಮ್ಮ ಹಕ್ಕು ನಮಗೆ, ಸರಿ ಅದನ್ನು ಒಪ್ಕೊಂಡ್ಬಿಟ್ಟೆ. ನಾನು ಅದಕ್ಕೂ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ. ಅಲ್ಲಿರಲ್ಲ ಅಂತಲೂ ನಾನು ಹೇಳಿದ್ದೀನಿ. ಬೇರೆ ಪ್ಲ್ಯಾನ್ ಮಾಡ್ತಿದ್ದೀನಿ, ನಿಮಗೂ ಒಂದು ಸಂತೋಷವಾಗಿರ್ತಕ್ಕಂಥದ್ದು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತರೋಣ ಅಂತಲೂ ಹೇಳಿದ್ದೀನಿ. ಆದರೂ ಕೇಳ್ದಿರ ಅರ್ಜೆಂಟಲ್ಲಿ ಹೋಗಿ ಅಕ್ಕಪಕ್ಕದ ಮನೆ ಕರ್ಕೊಂಬಂದು ರಸ್ತೆಯಲ್ಲೆಲ್ಲರೇ ಫೋನ್ ಮಾಡಿ ಇರೊಬ್ಬರವ್ರಿಗೆಲ್ಲ ಏನೋ ಆಗೋಯ್ತು ಅಂತ ಹೇಳಿ ಇಂಡಿಯನ್ ಕಮ್ಯುನಿಟಿಗೆಲ್ಲ ಕೈಕಾಲೆಲ್ಲ ಆಡಿಸ್ಬಿಟ್ಟು ಹೆಂಗ್ಸಿಗೆ ಏನೋ ಆಗೋಗ್ಬಿಟ್ಟಿದೆ, ಇವ್ರಿಗೇನೋ ಏನೋ ಒಂದು ಮೋಸ ಮಾಡಿಬಿಟ್ಟಿದ್ದಾರೆ, ಆಗಬಾರ್ದು ಆಗೋಗಿದೆ, ಇವ್ರು ಯಾರೋ ಡ್ರಾಮಾ ಮಾಡ್ತಾಯಿದ್ದಾರೆ. ಇದೆಲ್ಲ ನಮಗೆ ಒಳ್ಳೆಯದಲ್ಲ. ಇದು ಹಿಂಗೆ ಆಗ್ಬಿಟ್ಟಾಗ ಏನಾಗುತ್ತೆ, ಅವಮಾನ ಹೆಚ್ಚಾಗ್ಬಿಡ್ತು ನನಗೆ ಒಂದು ಟೈಮಲ್ಲಿ. ಡಿಪ್ರೆಷನಿಗೆ ಹೋಗ್ಬಿಟ್ಟೆ. ಡಿಪ್ರೆಷನ್ಗೆ ಹೋಗಿ ಏನಾಯಿತು, ಒಂದಿನ ತಡ್ಕೊಳಕ್ಕಾಗ್ದಿರ ಕೆಟ್ಟ ಮಾತು ಹೇಳ್ಬಿಟ್ರು. ಹೊಡೆದು ಬಡ್ದು ಒಂಥರ ಬಟ್ಟೆಯೆಲ್ಲ ಹರಿದಾಕಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ಏನಾಗಿರಬೇಡ ಅಂತ. ನನಗೆ ಬೇಜಾರಾಗೋಯ್ತು. ಎಲ್ಲ ಬಿಟ್ಟು ನಡ್ಕೊಂಡು ಹೋಗ್ಬಿಟ್ಟೆ. ಅವತ್ತು ರೈಲ್ವೆ ಸ್ಟೇಷನ್ಗೆ ಸಾಯಬೇಕು ಅಂತ ಹೋಗ್ಬಿಟ್ಟೆ ನಾನು. ಅಲ್ಲೋಗಿ ಕೂತ್ಕೊಂಡಿದ್ದೀನಿ, ಬರಲಿಲ್ಲ ಅದು. ಯಾಕೆ ಅಂದರೆ ಅವತ್ತು ನನ್ನ ಗ್ರಾಚಾರ ಚೆನ್ನಾಗಿತ್ತು, ಅವನ ಗ್ರಾಚಾರ ಚೆನ್ನಾಗಿತ್ತೋ ಗೊತ್ತಿಲ್ಲ. ಅವತ್ತು ರೈಲ್ವೆ ಸ್ಟ್ರೈಕ್ ಅವತ್ತು. ಆ ಟೈಮಲ್ಲಿ ಆ ಕಡೆಯಿಂದ ಒಬ್ಬ ಕ್ಯಾ ಕರ್ತಾ ಹೇ ಅದೇ ಇದು ಅಂತೆಲ್ಲ ಒಂದಷ್ಟೆಲ್ಲ ಎಂಗೇಜ್ ಮಾಡಿ ನನ್ನನ್ನು ಒಂದು ಜಾಗಕ್ಕೆ ಕರೆದೋದ. ಅವನು ರೈಲ್ವೆ ಸ್ಟೇಷನಿಂದ ಹೊರಗೆ ಕರೆದೋದ. ನನ್ನ ನೋಡೋಕ್ಕಾಗ್ತಿತ್ತೋ ಇಲ್ವೋ ಅವನಿಗೆ ಗೊತ್ತಿಲ್ಲ. ಯಾಕಂತಂದರೆ ನನಗೆ ಅತ್ಯಂತ ಒಂದು ಡಿಪ್ರೆಷನ್, ಆ ಒಂದು ಮುಖ ನನ್ನನ್ನು ನಾನೇ ನೋಡ್ಕೊಳಕ್ಕಾಗ್ತಾಯಿರಲಿಲ್ಲ. ಕಣ್ಣಲ್ಲಿ ನೀರು ತುಂಬ್ಕೊಂಬಿಟ್ಟಿದೆ. ಅವಮಾನ ತಡೆಯೋಕ್ಕಾಗ್ತಾಯಿಲ್ಲ. ಒಂದಷ್ಟು ಈ ಕೆಟ್ಟ ಮಾತುಗಳು, ಒಂದು ಬೇಡದೇ ಇರೋಂಥ ವಿಚಾರಗಳು ಫ್ಯಾಮಿಲಿಯಲ್ಲಿ ನಡೆದೋಗಿದೆ. ನನಗೆ ನಾನು ತಡ್ಕೊಳ್ಳೋ ಅಂಥ ಒಂದು ಮನಸ್ಥಿತಿಲಿಲ್ಲ. ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಯಾರಿಗೆ ಹೇಳಿದ್ರು ಯಾರಿಗೂ ಅರ್ಥ ಆಗ್ತಾಯಿಲ್ಲ. ಸೊ ಹಾಗಾಗಿ ಆ ಸಮಯದಲ್ಲಿ ನನ್ನನ್ನು ಅಲ್ಲಿ ರೈಲ್ವೆ ಸ್ಟೇಷನಿಂದ ಹೊರಗೆ ಕರೆದೋದ ಅವನು. ಅಲ್ಲಿ ಅಫ್ಘಾನಿಸ್ತಾನಿದೊಂದು ಒಂದು ಅಂಗಡಿ ಇದೆ. ಆ ಟರ್ಕಿಶು ಅಫ್ಘಾನಿ ಇಬ್ಬರು ಸೇರಿ ಒಂದು ಟೀ ಅಂಗಡಿ ಇಟ್ಟಿದ್ದಾರೆ ಒಂದು ರೈಲ್ವೆ ಸ್ಟೇಷನ್ ಹಿಂದ್ಗಡೆಗೆ. ಅಲ್ಲಿ ಕರೆದೋದ ಅವನು. ಕರೆದೋಗ ಅಲ್ಲಿ ಬಿಟ್ಟ ಅಷ್ಟೇ. ಆ ಪಾರ್ಟಿ ಎಲ್ಲೋದಾಗ ಗೊತ್ತಿಲ್ಲ ನನಗೆ. ಆ ಒಂದು ಇನ್ಸಿಡೆಂಟ್ ಆದಮೇಲೆ ನನಗೆ ಗೊತ್ತಿತ್ತು, ಬಹುಶಃ ಅವನು ದೇವರೇ ಅವನು ಕಳಿಸಿದ್ದ, ಇಲ್ಲಾಂದರೆ ಆ ದೇವರೇ ಆ ಥರ ಬಂದು ನನ್ನಿಂದ ಸೇವ್ ಮಾಡಿದ್ರೆ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಕೂತ್ಕೊಂಡೆ, ನಾನೇ ಟೀ ತೊಗೊಂಡು ಕುಡಿದೆ. ಅಲ್ಲಿ ಅವನ ಹತ್ರ ಕೂತು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ಒಂದು 6 ವಾರ ಬಾಗಿಲು ಹಾಕ್ಕೊಂಡೆ. 6 ವಾರ ಬಾಗಿಲು ಹಾಕ್ಕೊಂಡು ನನಗೆ ನಾನು ಯಾರು, ನಾನು ಏನು ಮಾಡಬೇಕು, ಯಾಕೆ ಹಿಂಗೆ ಆಗ್ತಾಯಿದೆ, ಇದನ್ನೆಲ್ಲ ಹೆಂಗೆ ರಿಸಾಲ್ವ್ ಮಾಡಲಿ ಅಂತನ್ನೋದನ್ನು ಫಸ್ಟು ಎಲ್ಲ ಕ್ಲಿಯರ್ ಮಾಡಿಕೊಂಡೆ. ನನಗೆ ನಾನು ಕ್ಲಾರಿಫಿಕೇಷನ್ ತೊಗೊಂಡೆ. ಮೊದಲು ಅಕ್ಸೆಪ್ಟ್ ಮಾಡಬೇಕಾಗಿದ್ದು ನನಗೆ ನಾನು, ಸೊಸೈಟಿ ಅಲ್ಲ, ನನ್ನ ಮನೆಯವರಲ್ಲ, ನನಗೆ ನಾನು ಅಕ್ಸೆಪ್ಟ್ ಮಾಡಬೇಕು. ಒಂದು ಕ್ಲೀನಾಗಿ ಒಂದು ಪ್ಲ್ಯಾನ್ ಮಾಡಿದೆ. ಆ ಪ್ಲ್ಯಾನ್ ಮಾಡಿದ ಪ್ರಕಾರ ಕೂತು ನಾನು ಯಾವ್ಯಾವ ಪ್ಲ್ಯಾನ್ ಮಾಡಿದೆ, ಯಾವ್ಯಾವ ಥರ ಐಡಿಯೇಟ್ ಮಾಡಿದೆ, ನಾನು ತೊಗೊಂಡು ಬಂದೆ. ಇಂಡಿಯಾಗೆ ಬಂದೆ. ಈ ಅನಿತಾ ಅಂತ ನೀವು ಇವಾಗೇನು ನೋಡ್ತಿದ್ದೀರಿ, ಇನ್ನು ಮುಂದೆ ಏನು ನೋಡ್ತೀರಿ, ಆ ಕನ್ಸ್ಟ್ರಕ್ಷನ್ 6 ವಾರ ಆದಲ್ಲಾಗಿರೋದು. ಆ 6 ವಾರ ಏನು ಸಿಕ್ತು ನನಗೆ, ಆಗ ನಾನು ಕನ್ಸ್ಟ್ರಕ್ಟ್ ಆಗಿರೋದು. ನಿಮ್ಮ ಮುಂದೆ ಬಂದಿದ್ದೀನಿ, ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ. ಇದು ಅತ್ಯಂತ ಆಗಿರ್ತಕ್ಕಂಥ ಒಂದು ಕೆಟ್ಟ ಸಂಗತಿ. ಇದು ಯಾರೂ ಅಟೆಂಪ್ಟ್ ಮಾಡಬೇಕಾಗಿರೋಂಥ ಪರಿಸ್ಥಿತಿ ಅಲ್ಲ ಇದು. ಆದರೆ ಈ ಅವಮಾನಗಳು, ಒಂದು ಡಿಪ್ರೆಷನ್ ಅಂತ ಏನು ಹೇಳ್ತೀವಿ, ಇದಕ್ಕೆಲ್ಲರೂ ಜನಕ್ಕೆ ಹೋಗ್ಬಿಟ್ರೆ ನಮ್ಮನ್ನು ನಾವೇ ಕಳ್ಕೊಂಬಿಡ್ತೀವಿ.
ಇಂಥ ಒಂದು ಪರಿಸ್ಥಿತಿಗೆ ತಳ್ಳಿದವರು ಅವ್ರಿಗೇನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಯಾವ ಥರ ಜನ ಅಂತಲೂ ನಾನು ಊಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಯಾಕಂತಂದರೆ ನಾನು ಅವ್ರನ್ನ ಒಂದು ದಿನ ಆ ಥರ ಮಾಡಲಿಲ್ಲ, ಆ ಥರ ಕಾಣಲಿಲ್ಲ ನನ್ನ ಜೀವನದಲ್ಲಿ. ಅವ್ರು ಒಂದು ಕೇಳಿದ್ರೆ ಎರಡು ಕೊಡಿಸ್ತಾ ಇದ್ದೆ. ಅವ್ರಿಗೆ ಏನು ಬೇಕೋ ಕಾಲು ಕೆಳಗೆ ಇಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಈ ತಮಾಷೆಗೆ ಹೇಳ್ತಾ ಇಲ್ಲ, ಕಾಲು ಕೆಳಗೆ ಇಡಕ್ಕೆ ಬಿಡ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ನೋಡಿಕೊಂಡೆ. ಮನೆ ತುಂಬ ಡ್ರೆಸ್ಸು, ಮನೆ ತುಂಬ ಸಾಮಾನು, ವರ್ಲ್ಡ್ಸ್ ಬೆಸ್ಟ್ ಕಿಚನ್ನು ಯಾರು ಸ್ವಾಮಿ ಮಾಡ್ತಾರೆ? ಮಾಡಿದೆ. ನನಗೆ ಈ ಥರ ಒಂದು ಪರಿಸ್ಥಿತಿ ಬಂದಿದ್ದು ತುಂಬ ಬೇಜಾರಾಯಿತು. ಆದರೆ ಏನೂ ಮಾಡೋಕ್ಕಾಗಲ್ಲ. ದಟ್ ಈಸ್ ಅ ಲೈಫ್. ಅಲ್ಲಿ ಮುಂದೆ ಹೋಗಲೇಬೇಕು, ನಾನು ಮುಂದೆ ಹೋಗಬೇಕು. ನಾನು ಇಲ್ಲಿ ಬಂದಿದ್ದೀನಿ. ಈಗ ಅವ್ರು ಕರೆದ್ರೂ ನಾನು ಹೋಗುವಂಥ ಪರಿಸ್ಥಿತಿನಲ್ಲಿಲ್ಲ. ಅವ್ರಿಗೆ ಬೇಕಾ ಅವ್ರು ಬಂದು ಇಲ್ಲಿ ಸೇರ್ಕೋತಾರೆ. ಅವ್ರು ತಪ್ಪಾಗಿದೆಯಾ ಅವ್ರು ಚೇಂಜ್ ಮಾಡ್ಕೋತಾರೆ ಹೊರತು ನಾನು ಯಾರನ್ನು ಕ್ಷಮಿಸಬಾರ್ದು ಅನ್ನೋಂಥ ಒಂದು ದುರ್ಬಲ ಮನಸ್ಥಿತಿನಲ್ಲಿಲ್ಲ. ಕ್ರಾಸಿಂಗ್ ಪಾತ್ಸು ಮತ್ತೆ ನನ್ನ ಲೈಫಲ್ಲಿ ಸಾಧ್ಯ ಇಲ್ಲ ಅಂತ ನನ್ನ ಮಡದಿ ಹೇಳಿದ್ಲು. ಆದರೆ ನಾನು ಆ ವಿಚಾರದಲ್ಲಿ ನಾನಿಲ್ಲ. ನನ್ನ ವಿಚಾರಗಳೇನಂತಂದರೆ ಆಪರ್ಚುನಿಟಿ ಎಲ್ರಿಗೂ ಇದೆ, ಎಲ್ಲರೂ ಒಂದು ಸಂತೋಷವಾಗಿರಬೇಕು. ನಾನು ಮದುವೆ ಆದಾಗ ಏನಿದ್ದೆ ನಾನು ಅದೇ ರೀ. ಆದರೆ ಈ ಒಂದು ದೇಹ ಮಾತ್ರ ಬದಲಾವಣೆ ಆಗಿದೆ. ಅದು ನೇಚರು, ಅದು ಭಗವಂತ ಸೃಷ್ಟಿ ಮಾಡಿದ್ದು ಇಲ್ಲ ಯಾವ ಥರ ಆಯಿತು ಒಂದು ನನಗೆ ಗೊತ್ತಿಲ್ಲ. ಈ ವಿಚಾರದಲ್ಲಿ ಬೇರೆಯವರನ್ನು ಒಂದು ಕೆಟ್ಟದಾಗಿ ನೋಡಿದಂಥದ್ದು, ಆ ದೃಷ್ಟಿ ಮನೆಯಿಂದ ಹೊರಗೆ ಹಾಕಿದವರು ಅವರು, ನಾನಲ್ಲ. ನಾನು ಹೊರಗೆ ಓಡಬಂದಿಲ್ಲ, ತಲೆ ಮರೆಸ್ಕೊಂಡಿಲ್ಲ, ಎಲ್ಲೂ ಯಾರೂ ಕೊಲೆ ಮಾಡಿಲ್ಲ, ಸಾಲ ಮಾಡಿಲ್ಲ, ಇನ್ಯಾರಿಗೂ ತಲೆ ಹೊಡೆದ್ಬಿಟ್ಟು ಓಡಬಂದಿಲ್ಲ. ನಾನು ಹೊರಗೆ ಹಾಕಿಸ್ಕೊಂಡು ಒಂದು ಐಡೆಂಟಿಟಿ ಹುಡುಕೊಂಡು ನಾನು ಏನು ಮಾಡಬೇಕು, ಏನು ಮಾಡ್ಬೋದು ಅನ್ನೋಂಥ ಒಂದು ಮನಸ್ಥಿತಿನಲ್ಲಿ ಇಲ್ಲಿ ಬಂದವರು. ಆ ಚಿಕ್ಕ ಮಗುನೂ ಬಿಡಲಿಲ್ಲ. ನನ್ನ ಮಗಳನ್ನೂ ತೊಗೊಂಡು ಹಾಳು ಮಾಡಿ ಅವಳಿಗೂ ದುಡ್ಡಿನ ವಿಚಾರನ ತಲೆ ಒಳಗಡೆ ತುಂಬಿಸಿ €500 ಕೊಟ್ಟಿಲ್ಲ ಅಂತ ಅವಳು ನನ್ನ ಹತ್ರ ಮಾತಾಡ್ತಾ ಇಲ್ಲ. ಇಂಥ ಒಂದು ಒಂದು ಅಪ್ಪ ಮತ್ತು ಮಗಳ ಒಂದು ಸಂಬಂಧನ €500 ಕಳ್ಕೊಳಕ್ಕಾಗತ್ತಾ? ನಾನೇನು ಹೇಳ್ಕೊಳಕ್ಕೆ ಸಾಧ್ಯ ಆಗ್ತಾಯಿಲ್ಲ ನನ್ನ ಕೈಲಿ. ಇಂಥದ್ದೆಲ್ಲ ಆಗೋಗಿದೆ ನನ್ನ ಜೀವನದಲ್ಲಿ. ನಾನು ಯಾಕೆ ಇದೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನೊಂದು ಸಲ ಈ ಈ ನನ್ನ ಜೀವನದಲ್ಲಿ ಏನು ಕೆಟ್ಟ ವಿಚಾರ ನಡೀತು, ಇನ್ನು ಅಸಹ್ಯಕರ ಒಂದು ಘಟನೆಗಳು ನಡೆದೋಯ್ತು. ಇದು ತಪ್ಪದು ಯಾರ್ದು ಅಂತ ನಾನು ಇವತ್ತು ಹೇಳಲ್ಲ. ನನ್ನ ವೈಫ್ದು, ನಂದು, ಇನ್ಯಾರ್ದೋ, ದೇವ್ರದ್ದು, ಯಾವ ಥರ ಇರಲಿ ಬಿಟ್ಬಿಡಿ. ಆದರೆ ಎಂಡ್ ಆಫ್ ದ ಡೇ ಯಾರಿಗೆಲ್ಲರೂ ಏನು ಕೇಳ್ತಾರೆ ಹೇಳಿ, ಸಿನಿಮಾದಲ್ಲಿ ಹ್ಯಾಪಿ ಎಂಡಿಂಗ್ ಬಂದರೆ ಚೆನ್ನಾಗಿರುತ್ತೆ ಅಂತಾರೆ. ನನ್ನ ಜೀವನದಲ್ಲೂ ಹ್ಯಾಪಿ ಎಂಡಿಂಗ್ ಬರಬೇಕು, ನಿಮ್ಮ ಜೀವನದಲ್ಲೂ ಹ್ಯಾಪಿ ಎಂಡಿಂಗ್ ಎಲ್ಲರ ಕಡೆಯೂ ಸಿಗಬೇಕು. ಏನಾನ ನಿಮಗೆ ನಂತರ ಒಂದು ಐಡೆಂಟಿಟಿ ಕಂಡು ಅಥವಾ ಬೇರೆ ಯಾರಾನ ಒದ್ದಾಡ್ತಾ ಇದ್ದರೆ ದಯವಿಟ್ಟು ಸಹಾಯ ಮಾಡಿ. ಮನೆಗಳು ಮುಳುಗೋಡಿಸ್ಬಿಡ್ಬೇಡಿ. ಈ ಥರ ರಸ್ತೆಯಲ್ಲಿ ಜಗಳ ಮಾಡಿಕೊಂಡು, ಮನಸ್ತಾಪಗಳು ಮಾಡಿಕೊಂಡು, ಇಷ್ಟೆಲ್ಲ ನೋವು ಅನುಭವಿಸ್ಕೊಂಡು, ಇಷ್ಟೆಲ್ಲ ಒಂದು ಅವಮಾನಗಳನ್ನು ತೊಗೊಂಡು ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ನನಗೇನೋ ಗುಂಡಿಗೆ ಚೆನ್ನಾಗಿದೆ, ನಾನು ಬದುಕೊಂಬಿಟ್ಟೆ. ನಮ್ಮ ದೊಡ್ಡ ಗುರುಗಳು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಭಾಳಷ್ಟು ಹೇಳ್ಕೊಟ್ಟಿದ್ದಾರೆ. ಒಂದು ಪ್ರೊಫೆಸರ್ ಗಿರಿಯಲ್ಲಿ ಅವ್ರು ನನ್ನ ನ್ಯಾಷನಲ್ ಕಾಲೇಜಲ್ಲಿ ಬೆಳೆದಂಥ ಒಂದು ದೇಹ ಭಾಳಷ್ಟು ಒಂದು ಒಳ್ಳೆಯ ಒಂದು ಕಲ್ಚರು, ಆ ಒಂದು ಸಂಗತಿಗಳನ್ನು ನೋಡಿ ಬಂದಿರ್ತಕ್ಕಂಥದ್ದು. ನಮಗೆಲ್ಲ ಇಂಥ ಒಂದು ಕೆಟ್ಟ ವಿಚಾರಗಳು ಹಾಗೆ ಬರಲ್ಲ. ಆದರೆ ದಯವಿಟ್ಟು ನನ್ನ ಒಂದು ಕಳಕಳಿಯ ಮನವಿ, ಪ್ರಾರ್ಥನೆ ಅಂದರೆ ಇಂಥ ಒಂದು ಐಡೆಂಟಿಟೀಸ್ ನೋಡಿದ್ರೆ, ಇಂಥ ಜನ ಸಿಕ್ಕಿದ್ರೆ ನಿಮ್ಮ ಮನೆಯನ್ನು ನೀವು ಉಳಿಸ್ಕೊಳ್ಳಿ, ಹಾಳು ಮಾಡ್ಕೋಬೇಡಿ.